ನೀವು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಐಟಮ್ ತಗೊಂಡು ಬಂದೆ ಈಗ ಮಾರ್ಕೆಟಿಂದ. ನಾನು ಮತ್ತು ಫ್ರೆಂಡ್ ಸೇರಿ ಈಗ ಪಿಜ್ಜಾ ಆರ್ಡರ್ ಮಾಡಿದ್ದೇವೆ. ಪಿಜ್ಜಾ ಬಂತು ಈಗ. ಏನು ಪಿಜ್ಜಾ ಹೆಸರು ಪಾಪಾ ಮುರ್ಫೀಸ್ ಪಿಜ್ಜಾ. ಚಿಕನ್ ಟಿಕ್ಕಾ ಪಿಜ್ಜಾ ಆರ್ಡರ್ ಮಾಡಿದ್ದೇವೆ ಇಬ್ಬರು ಸೇರಿಕೊಂಡು. ಇವಾಗ ಪದಾರ್ಥ ಮಾಡಬೇಕು, ಮೀನು ಕರಿ. ಅದಕ್ಕೆ ನಾನು ಮೀನು ತಗೊಂಡಿದ್ದೇನೆ. ಒಂದು ಮರ ಬಿದ್ದಿದೆ ಮಾರ್ಗ ಮಧ್ಯದ, ಅದು ಕ್ಲಿಯರ್ ಮಾಡ್ತಿದ್ದಾರೆ ಆವಾಗಲೇ. ಅಂದರೆ ಆ ಸೈಡಿಂದ ವೆಹಿಕಲ್ ಬರುವಾಗ ಕಾಣಿಸಲ್ಲ ಅಲ್ಲ, ಹಂಗೆ ಅಲ್ಲೊಬ್ಬ ನಿಂತು ಗೈಡ್ ಮಾಡ್ತಿದ್ದಾರೆ ಆ ಸೈಡಿಂದ ಬರುವ ವೆಹಿಕಲ್ಗೆಲ್ಲ ನೋಡ್ತಿರ್ಬೋದು. ಈಗ ಮಸಾಲಕ್ಕೆ ಕಾಂಡಾಯಿ ಮೀನನ್ನು ಸೇರಿಸ್ತಿದ್ದೇನೆ. ಆಯಿತು ಫಿಶ್ ಮಸಾಲ, ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಇವಾಗ ಇದರ ಫ್ಲೇಮನ್ನು ಆಫ್ ಮಾಡ್ತಿದ್ದೇನೆ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನೀಗ ಮಾರ್ಕೆಟಿಗೆ ಹೋಗಿ ಬಂದೆ. ಮಾರ್ಕೆಟಿಂದ ಬರುವಾಗ ಏನೆಲ್ಲ ತಂದೆ ಅಂತ ನಿಮಗೆ ತೋರಿಸ್ತೇನೆ. ಖಾರಕಡ್ಡಿ, ಬಾಳೆಹಣ್ಣು, ಇದೊಂದು ಸ್ವೀಟ್ ಖಾರಕಡ್ಡಿ, ತೆಂಗಿನ ತುರಿ, ಚಿಕನ್, ಕಾಯಿಮೆಣಸು, ಬಂಗುಡೆ ಮೀನು, ಮೂಲಂಗಿ, ಚಹಾ ಹುಡಿ, ಫ್ರೆಶ್ ಮಿಲ್ಕ್ ಅರ್ಧ ಲೀಟ್ರದ್ದು, ಗ್ಯಾಲಕ್ಸಿ ಚಾಕ್ಲೇಟ್, ಮತ್ತು ಕುಚಿಲಕ್ಕಿ. ನೀವು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಐಟಮ್ ತಗೊಂಡು ಬಂದೆ ಈಗ ಮಾರ್ಕೆಟಿಂದ. ನಾನು ಮತ್ತು ಫ್ರೆಂಡ್ ಸೇರಿ ಈಗ ಪಿಜ್ಜಾ ಆರ್ಡರ್ ಮಾಡಿದ್ದೇವೆ. ಪಿಜ್ಜಾ ಬಂತು ಈಗ. ಏನು ಪಿಜ್ಜಾ ಹೆಸರು ಪಾಪಾ ಮುರ್ಫೀಸ್ ಪಿಜ್ಜಾ. ಚಿಕನ್ ಟಿಕ್ಕಾ ಪಿಜ್ಜಾ ಆರ್ಡರ್ ಮಾಡಿದ್ದೇವೆ ಇಬ್ಬರು ಸೇರಿಕೊಂಡು. ಇವಾಗ ತಿನ್ನಬೇಕಿದು. ಇವಾಗ ಊಟ ಮಾಡಬೇಕು. ಚಿಕನ್ ಲಿವರ್ ಇದೆ, ಚಿಕನ್ ಲಿವರ್ ಮತ್ತು ಬಾಯ್ಲ್ಡ್ ರೈಸ್. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು. ಇವಾಗ ಪದಾರ್ಥ ಮಾಡಬೇಕು, ಮೀನು ಕರಿ. ಅದಕ್ಕೆ ನಾನು ಮೀನು ತಗೊಂಡಿದ್ದೇನೆ, ಕ್ಲೀನ್ ಮಾಡಿ ಇಟ್ಟಿದ್ದೆ. ಕಾಂಡಾಯಿ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ, ಪದಾರ್ಥ ಮಾಡಬೇಕಿದ್ರೆ ಅದು. ಮತ್ತು ಔಟ್ಸೈಡ್ ನೀವು ನೋಡ್ತಾ ಇರ್ಬೋದು ಒಂದು ಮರ ಬಿದ್ದಿದೆ ರೋಡಿಗೆ. ಮಳೆಗೆ ಜೋರು ಮಳೆ ಬಂದಿತ್ತು ಆವಾಗ, ಇವಾಗೆಲ್ಲ ಮಳೆ ನಿಮಗೆ ಕಾಣಿಸ್ತದೆ ಇಲ್ಲ ಅಂತ ಗೊತ್ತಿಲ್ಲ. ರೋಡಲ್ಲಿ ರೋಡ್ ಮಧ್ಯದಲ್ಲಿ ಒಂದು ಮರ ಬಿದ್ದಿದೆ. ನಾನು ನಿಮಗೆ ಅಲ್ಲಿ ಕ್ಲಿಯರಾಗಿ ಇಲ್ಲಿ ಬಾಲ್ಕನಿಗೆ ಹೋಗಿ ತೋರಿಸ್ತೇನೆ. ನೋಡ್ತಾ ಇರ್ಬೋದು ಅಲ್ಲಿ ಒಂದು ಮರ ಬಿದ್ದಿದೆ ಮಾರ್ಗ ಮಧ್ಯದ, ಅದು ಕ್ಲಿಯರ್ ಮಾಡ್ತಿದ್ದಾರೆ ಆವಾಗಲೇ. ಅಂದರೆ ಆ ಸೈಡಿಂದ ವೆಹಿಕಲ್ ಬರುವಾಗ ಕಾಣಿಸಲ್ಲ ಅಲ್ಲ, ಹಂಗೆ ಅಲ್ಲೊಬ್ಬ ನಿಂತು ಗೈಡ್ ಮಾಡ್ತಿದ್ದಾರೆ ಆ ಸೈಡಿಂದ ಬರುವ ವೆಹಿಕಲ್ಗೆಲ್ಲ ನೋಡ್ತಿರ್ಬೋದು. ಆ ಸೈಡಿಂದ ಈ ಸೈಡಿಂದ ಬರುವ ನೋಡಿ ಗೈಡ್ ಮಾಡ್ತಿದ್ದಾರೆ. ಮಳೆ ಬರ್ತಿದೆ ಇವಾಗಲೂ, ಸ್ವಲ್ಪ ಸ್ವಲ್ಪ ಮಳೆ ಬೀಳ್ತಾ ಇದೆ, ಜಾಸ್ತಿ ಇಲ್ಲ, ಸ್ವಲ್ಪ ಹನಿ ಹನಿ ಬೀಳ್ತಾ ಇದೆ ಅಷ್ಟೇ. ಈಗ ಆದರೂ ವೆದರ್ ಫುಲ್ಲು ಕ್ಲೌಡಿ ಆಗಿದೆ, ಯಾವಾಗ ಬೇಕಾದರೂ ಮಳೆ ಬರ್ಬೋದು. ರಾತ್ರಿ ಫುಲ್ಲು ಮಳೆ ಬಂದಿತ್ತು ಇಲ್ಲಿ, ಜೋರು ಗಾಳಿ ಬೀಸ್ತಿತ್ತು, ಆ ಗಾಳಿಗೆ ಮರ ಬಿದ್ದಿದೆ ನೋಡ್ತಿರ್ತೀವಿ. ಇವಾಗ ಕ್ಲಿಯರ್ ಮಾಡ್ತಿದ್ದಾರೆ, ಗೌರ್ಮೆಂಟ್ ಸ್ಟಾಫ್ ಬಂದು ಕ್ಲಿಯರ್ ಮಾಡ್ತಿದ್ದಾರೆ. ಗೌರ್ಮೆಂಟ್ ಅಂದರೆ ಇಲ್ಲಿ ಮುನ್ಸಿಪಾಲ್ಟಿ ನೋಡಿಕೊಳ್ಳೋರು ಬಂದು ಕ್ಲಿಯರ್ ಮಾಡ್ತಿದ್ದಾರೆ. ಈಗ ಫಿಶ್ ಕರಿ ಮಾಡಲು ನಾನು ಏನೆಲ್ಲ ತಗೊಂಡಿದ್ದೇನೆ ಅಂದರೆ, ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ, ಟೊಮ್ಯಾಟೊ ಒಂದು ಕರಿಬೇವು ಒಂದು ಹೆಸರು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು.
ಮತ್ತು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೇನೆ. ಮೊದಲಿಗೆ ಮಸಾಲವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಫ್ರೈ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು ಅದರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋತಿದ್ದೇನೆ. ಮೊದಲಿಗೆ ಕೊತ್ತಂಬರಿಯನ್ನು ಹಾಕಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕೊತ್ತಂಬರಿ, ಆಮೇಲೆ ಓಮ್ ಹಾಕ್ತಿದ್ದೇನೆ, ಓಮ್ ಕಾಳು, ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಹಾಕ್ತಿದ್ದೀನಿ. ಮೆಂತ್ಯ ಸ್ವಲ್ಪ ಹಾಕ್ತಿದ್ದೀನಿ, ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ತಾಯಿದ್ದೇನೆ. ಸಾಕು ರೋಸ್ಟ್ ಆಗಿದೆ. ಇವಾಗ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಮೆಣಸನ್ನು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ರೋಸ್ಟ್ ಆದರೆ ಸಾಕು. ನಾನೊಂದು 5 ಪೀಸ್ ಮೆಣಸು ತಗೊಂಡಿದ್ದೇನೆ. ಸಾಕು ರೋಸ್ಟ್ ಆಗಿದ್ದು. ಇವಾಗ ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಿದ್ದೇನೆ. ಎರಡು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸಾಕು ರೋಸ್ಟ್ ಆಗಿದ್ದು. ಫ್ಲೇಮನ್ನು ಆಫ್ ಮಾಡ್ತಿದ್ದೇನೆ. ಸ್ವಲ್ಪ ಹೊತ್ತು ತಣಿಯಲ್ಲಿ ಇಡ್ತಿದ್ದೇನೆ ಅದನ್ನು. ಇದು ತಣಿದ ಮೇಲೆ ಗ್ರೈಂಡ್ ಮಾಡಲಿಕ್ಕಿದೆ. ಗ್ರೈಂಡ್ ಮಾಡಿ ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ರೋಸ್ಟ್ ಮಾಡಿದ ಎಲ್ಲ ಮಸಾಲವನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಪಾತ್ರೆ ಬಿಸಿಯಾದ ನಂತರ ತೆಂಗಿನೆಣ್ಣೆ ಸೇರಿಸ್ತಿದ್ದೇನೆ. ಆಮೇಲೆ ಇದಕ್ಕೆ ಸಾಸಿವೆಯನ್ನು ಸೇರಿಸ್ತಿದ್ದೇನೆ, ಕರಿಬೇವಿನ ಸೊಪ್ಪು, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಿದ್ದೀನಿ. ಟೊಮ್ಯಾಟೊವನ್ನು ಸೇರಿಸ್ತಿದ್ದೇನೆ. ಟೊಮ್ಯಾಟೊವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪನ್ನು ಸೇರಿಸ್ತಿದ್ದೇನೆ. ಅರಶಿನ ಹುಡಿಯನ್ನು ಸೇರಿಸ್ತಿದ್ದೇನೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಮಸಾಲವನ್ನು ಸೇರಿಸಬೇಕು. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಸೇರಿಸ್ತಿದ್ದೇನೆ.
ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕು. ಇವಾಗಲೂ ನೀರು ಸೇರಿಸ್ಬೇಕು ಇದಕ್ಕೆ. ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಆಮೇಲೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೀರು ಅಷ್ಟು ಕ್ವಾಂಟಿಟಿಯಲ್ಲಿ ಸೇರಿಸಿ ಬೇಯಿಸಬೇಕು ಮಸಾಲವನ್ನು. ಮಸಾಲ ಚೆನ್ನಾಗಿ ಕುದಿ ಬರ್ತಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಇದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಸೇರಿಸಬೇಕು. ನೀರು ಸೇರಿಸ್ತಿದ್ದೇನೆ. ಮಸಾಲ ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ಫಿಶ್ ಹಾಕಿದರೆ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಇಡ್ತಿದ್ದೇನೆ ಮಸಾಲ. ನೋಡ್ಕೋಬೇಕು, ಉಪ್ಪು ಕಮ್ಮಿ ಇದ್ದರೆ ಇವಾಗಲೇ ಸೇರಿಸ್ಕೋಬೇಕು. ಸ್ವಲ್ಪ ಕಮ್ಮಿ ಇದೆ ಉಪ್ಪು, ಸೇರಿಸ್ಕೊತಿದ್ದೇನೆ. ಮಸಾಲ ಚೆನ್ನಾಗಿ ಕುದೀತಿದೆ. ಇವಾಗ ಇದಕ್ಕೂ ಮೀನನ್ನು ಸೇರಿಸ್ಕೋಬೇಕು. ಈಗ ಮಸಾಲಕ್ಕೆ ಕಾಂಡಾಯಿ ಮೀನನ್ನು ಸೇರಿಸ್ತಿದ್ದೇನೆ. ಚೆನ್ನಾಗಿ ಕುದಿ ಬರ್ತಿದೆ. ಇವಾಗ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಿಂದ ಲೋ ಫ್ಲೇಮಿಗೆ ಹಾಕ್ತಿದ್ದೇನೆ. ಲೋ ಫ್ಲೇಮಲ್ಲಿ ಹಾಕಿ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಇಟ್ಟರೆ ಆಯಿತು, ಬೇಯಬೇಕು. ಒಂದು 2 ನಿಮಿಷ ಇಟ್ಟರೆ ಸಾಕು. ಆಮೇಲೆ ನಮ್ಮದು ಫಿಶ್ ಮಸಾಲ ರೆಡಿ ಆಗುತ್ತೆ. ಆಯಿತು ಫಿಶ್ ಮಸಾಲ. ನೀವು ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಇವಾಗ ಇದರ ಫ್ಲೇಮನ್ನು ಆಫ್ ಮಾಡ್ತಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.